ಫೈನಲಿ ನ್ಯಾಷನಲ್ ಗೇಮ್ಸ್ ಒಳಗೆ ಒಂದು ಬ್ರಾಂಜ್ ಮೆಡಲ್ ಆಕಿನ ಖಾತೆ ಒಳಗೆ ಆ್ಯಡ್ ಆಯಿತು. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್ಪಿಗೆ ಹೊಂಟಿವಿ. ಮಹಾರಾಷ್ಟ್ರದ ಲೋನಾವಲ ಒಳಗೈತಿ. ಸೊ ಇಲ್ಲಿಂದ ಮಿರಜ್ವರೆಗೂ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಟ್ರೈನ್ಗೆ ಹೋಗೋದೈತಿ. ಸೊ ಆಲ್ಮೋಸ್ಟ್ 19 ಸ್ಟೂಡೆಂಟ್ಸ್ ಕರ್ಕೊಂಡು ಹೊಂಟಿವಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ 5:15 ಆಗೈತಿ. ಸೊ ಅಲ್ಲಿ ಹೋಗಿ 8 o'clock ಇಲ್ಲ 8:30 ಹಂಗೆ ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ. ಸೊ ನಿಮ್ಗೆ ಒಮ್ಮೆ ಅಲ್ಲೇ ಹೋಗಿ ಸಿಗ್ತೀನಿ. ಒಂದು ಸ್ವಲ್ಪ ನಿದ್ದೆ ಮಾಡ್ತೇವೆ. ಬೆಳಗ್ಗೆ 4 ಗಂಟೆಗೆ ಎದ್ದೀನಿ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ. ಈಗ ಮಿರಜ್ನಾಗ ಬಂದು ಇಳ್ಕೊಂಡಿವಿ. ಸೊ ಇನ್ನು ರೈಲ್ವೆ ಸ್ಟೇಷನ್ ಕಡೆ ಹೋಗ್ಬೇಕು. ನಮ್ಮ ಹುಲಿ ಆಲ್ರೆಡಿ ಚಿಪ್ಸ್ ತೊಗೊಂಡು ನಿಂತೈತಿ. ಈಗ ಹಸಿವಾಗೈತಂತ. ಸೊ ಈಗ ಟಿಫನ್ ಹೊರಗಡೆಯಿಂದ ಆರ್ಡರ್ ಮಾಡಿದ್ದೀವಿ. ಹೀಗಾಗಿ ಇಲ್ಲೇ ಟಿಫನ್ ಮಾಡಿಸ್ಕೊಂಡೆ ಆಮೇಲೆ ಟ್ರೈನ್ ಹತ್ತಿಸ್ಬಿಟ್ಟೆವು ಅಂತಂದ್ರೆ ಕಿರಿಕಿರಿ ಇರಲ್ಲ ಅಂತ ಹೇಳಿ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ. ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ನನ್ನ ಮೋಡ ನನ್ನ ಹಾಡು. ಸೊ 5:30 ಆಗೈತಿ. ಲೋನಾವಲ ಸ್ಟೇಷನ್ನಿಂದ ಈಗ ಹೊರಗಡೆ ಹೊಂಟಿವಿ. ಹೋಗಿ ಇಲ್ಲಿ ಬಸ್ ಹಿಡ್ಕೊಂಡು ಕಾಪೋಲಿ ಅಂತಕ್ಕಂಥ ಪ್ಲೇಸಿಗೆ ಹೋಗ್ಬೇಕಾಗೈತಿ. ಸೊ ಆಮೇಲೆ ಸಿಗ್ತೀನಿ. ಸೊ ಈ ಬಸ್ ಒಳಗೆ ಬಂದೀವಿ. ಕಾಪೋಲಿಗೆ ಹೊಂಟಿದ್ದೀವಿ ಲೋನಾವಲ ಸ್ಟೇಷನಿಂದ. ಇಲ್ಲೇ ನಮ್ಮ ಹುಡುಗಂದು ಒಂದು ಬ್ಯಾಗ್ ಮಿಸ್ ಮಾಡ್ಕೊಂಡ್ಬಿಟ್ಟಿವಿ. ಅಂದರೆ ಬ್ಯಾಗ್ ಬಿಟ್ಟು ಇಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದು ಈಗ ಹೆಂಗೆ ಸಿಕ್ತಂತ ತೋರಿಸ್ತೀನಿ ನಿಮ್ಗೆ. ಸೊ ನಮ್ಮ ಬಸ್ ಜೊತೆಗೆ ಅಂದರೆ ನಮ್ಮ ಬಸ್ಸಲ್ಲಿ ನಮ್ಮ ಕೋ ಪ್ಯಾಸೆಂಜರ್ ಇವರು ಪಾಪ ಹುಡುಕೊಂಡು ತೊಗೊಂಡ್ಬಂದು ಅವರಾಗೆ ಈಗ ನಮಗೆ ತಂದು ಕೊಡ ಆ ಥರ ಬ್ಯಾಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ದಿಸ್ ಇಸ್ ಡೇ 2. ನಿನ್ನೆ ನೈಟ್ ಒಂದು 8 o'clock ಹಂಗೆ ಬಂದು ರೀಚ್ ಆದ್ವಿ ಲೋನಾವಲ. ಅಂದರೆ ಇಟ್ ಮೀನ್ಸ್ ಸ್ಪೋರ್ಟ್ಸ್ ಇವೆಂಟ್ ಎಲ್ಲಿ ನಡೀತೈತೆ ಅಲ್ಲಿ. ಸೊ ಈಗ ಮಾರ್ನಿಂಗ್ 5 o'clock ಈಗ ಎಲ್ಲ ಹುಡುಗರನ್ನ ಎಬ್ಸ್ಕೊಂಡು ಬಂದು ರೆಡಿ ಮಾಡತ್ತೀವಿ. ಸೊ ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಹೇಳಿ. ಸೊ ರಿಂಕ್ ಮಾತ್ರ ಜಬರ್ದಸ್ತ್ ಐತಿ. ಆ್ಯಂಡ್ ಸೊ ಮಾರ್ನಿಂಗ್ 5 o'clock ಜಾಗಿಂಗ್ ಮಾಡ್ಸೋ ಆ ಥರ ವಾರ್ಮಪ್ ಸೆಷನ್ ನಡೆದೈತಿ. ಸೊ ಇನ್ನು ಇವರಿಗೆ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಹೋಗಿ ಇವ್ರದ್ದು ಇವೆಂಟ್ಸ್ಗಳಿಗೆ ಬಿಡ್ಬೇಕಂತ ಹೇಳಿ. ಸೊ ಅಲ್ಲಿ ತನಕ ಇವರಿಗೆ ಈ ರಿಂಕ್ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಅರ್ಲಿ ಮಾರ್ನಿಂಗ್ 5 o'clock ಎಬ್ಸ್ಕೊಂಡು ತೊಗೊಂಬಂದಿವಿ. ನಮ್ಮ ಹುಲಿ ರೆಡಿ ಆಯ್ತು. ಈಗ ಹೋಗಿ ಒಂದು ಸ್ವಲ್ಪ ಗ್ರೌಂಡಿಗೆ ಬಿಟ್ಟಿವಿ ಅಂತಂದರೆ ಆಮೇಲೆ ಗೊತ್ತಾಗುತ್ತೆ ಆಕೆಗೆ ಹೆಂಗೈತಿ ಇದು ಅಂತ ಹೇಳಿ. ಅಮ್ಮ ಆರಾಮಾಗಿ ಮಾಡ. ಇನ್ಮ್ಯಾಗ ಇವರು ಇವೆಂಟ್ ಸ್ಟಾರ್ಟ್ ಅದಾವೆ. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಂದೀವಿ. ಬಿಸಿಲು ಮಾತ್ರ ಜಬರ್ದಸ್ತ್ ಐತಿ. ಸೊ ಈಗ ನಮ್ಮ ಹುಲಿಗಳು ಹೊಂಟಾವ ಇಲ್ಲೇ. ಈಗ ಹೋಗಿ ಇವ್ರದ್ದು ಇವೆಂಟ್ ಇನ್ನೂ ಮೇ ಬಿ 1 hour ಆಗ್ಬೋದು ಅನ್ಸುತ್ತೆ. प्रोग्राम का आयोजन कर रहे हैं योगेश कोरे जी और एंडोरस टीम का जोरदार तालियों से आप अभिनंदन. सर मैं इसे रिक्वेस्ट करना चाहूंगा कि हमारे आज के जो 3 खास मेहमान हैं उनको सम्मानित करेंगे. ಸೊ ಫೈನಲಿ ನಮ್ಮದು ಹುಲಿದ ಇವೆಂಟ್ ಈಗ ಐತಿ. ಸೊ ರೆಡಿಯಾಗಿ ನಿಂತಾಳ. ಇನ್ನು ಒಳಗಡೆ ಬಿಡಬೇಕು. ನಮ್ಮ ನಂತರ ಬಿಡಲ್ಲ. ಸೊ ಹಿಂಗಾಗಿ ನಾವು ಹೊರಗಡೆನೇ ಚೀರಪ್ ಮಾಡ್ಬೇಕಾಗಿಗೆ. DJ Bravo, DJ Bravo, DJ Bravo, DJ Bravo. Champion, 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 champion. Everybody knows say Bravo a champion.
ಡೇ 2 ಇನ್ ಲೋನಾವಲಾ. ಸೊ 2ನೇ ದಿನದ ಗೇಮ್ಸ್ ಇವತ್ತು ಸ್ಟಾರ್ಟ್ ಆಗ್ತಾವೆ. ನಿನ್ನೆ ಒಂದು ಗೇಮಲ್ಲಿ ಫೈನಲ್ ಹೋದ್ಲು ಆ್ಯಂಡ್ ಇವತ್ತೊಂದು 2 ಇವೆಂಟ್ಸ್ ಅದಾವೆ. ಸೊ ಅದರಲ್ಲಿ ಅವಳು ಬೆಸ್ಟ್ ಕೊಡ್ತಾಳೆ ಅಂತ ಅಂದ್ಕೊಂಡಿನಿ. ಸೊ ನೋಡೋಣ ಏನಾಗ್ತೈತೆ ಅಂತೇಳಿ. ಆಮೇಲೆ ನಾವು ಇರೋ ಕಾಲೇಜ್ ಬಂದು ಲೈಕ್ ಮರೈನ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಅನ್ಕೊತೀನಿ. ಮೇ ಬಿ ಇದೇನು ಗೋರ್ಮೆಂಟ್ ಆಯಿತು ಏನೋ ಗೊತ್ತಿಲ್ಲ. ನನ್ನ ಹಿಂದ್ಗಡೆ ನೀವು ನೋಡ್ಬೋದು ಸಬ್ಮರೀನ್ ಕಾಣಿಸ್ತದೆ. ಸೊ ಈ ಕಡೆ ನಮ್ಮ ನ್ಯಾಷನಲ್ ಫ್ಲ್ಯಾಗ್ ಸೊ ನೋಡ್ಬೋದು. ಪ್ಲೇಸ್ ಚಂದ ಐತಿ, ಬಟ್ ಹ್ಯೂಮಿಡಿಟಿ ಇರೋದ್ರಿಂದ ಸಿಕ್ಕಾಪಟ್ಟಿ ಹಾಟ್ ಐತಿ. ನಮ್ಮ ಹುಡುಗರೆಲ್ಲ ಭಾಳ ಕಷ್ಟಪಡತ್ತವ ಇಲ್ಲಿ. ಸೊ ಫೈನಲಿ ನ್ಯಾಷನಲ್ ಗೇಮ್ಸ್ ಒಳಗೆ ಒಂದು ಬ್ರಾಂಜ್ ಮೆಡಲ್ ಆಕಿನ ಖಾತೆ ಒಳಗೆ ಆ್ಯಡ್ ಆಯಿತು. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ಭಾಳ ಖುಷಿ ಆಗುತ್ತೆ. ಸೊ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಹರ್ ಕೋಚ್ ಆಲ್ಸೋ. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನ